ಒಂದು ಗವಿಪುರ ಹಳ್ಳಿಯಲ್ಲಿ ಮುಂಜಾನೆ ಬೆಳಗ್ಗೆ ಬಡ ರೈತ ರಾಮದಾಸನ ಮನೆಯೊಳಗೆ ಮೌನ. ಒಂದು ಕೋಣೆಯಲ್ಲಿ ಅವನ ಹೆಂಡತಿಯ ನೆನಪು. ಕಳೆದ ವರ್ಷ ಬಡತನ ಮತ್ತು ರೋಗ ಅವಳನ್ನು ಕಿತ್ತುಕೊಂಡಿತು. ಹಣ ಇಲ್ಲ, ಬೆಳೆ ಇಲ್ಲ, ಉಳಿದಿದ್ದು ನೋವು ಮಾತ್ರ. ನೀನು ನನ್ನನ್ನು ಬಿಟ್ಟು ಹೊರಟು ಹೋಗಿದೆ. ನಾನು ಈಗ ಸಂಪೂರ್ಣ ಒಂಟಿಯಾಗಿದ್ದೇನೆ. ನನ್ನನ್ನು ನೆನಪಿಸಿಕೊಳ್ಳಲು ಯಾರೂ ಇಲ್ಲ. ಮೀರಾ ತನ್ನ ಓದು ಮುಗಿಸಿ ತನ್ನ ತಂದೆಗೆ ಸಹಾಯ ಮಾಡಲು ಬಂದಳು. ಮೀರಾ, ನೀನು ಓದಿ ಬಂದೆ ಅಂತ ಸಂತೋಷವಿತ್ತು, ಆದರೆ ಈ ಮಣ್ಣು ಇದನ್ನೇ ಕಾಪಾಡಿಕೊಳ್ಳೋದೇ ಈಗ ನನ್ನ ಬದುಕು. ಅಪ್ಪೋ, ನಾವು ಮಣ್ಣಿಗೆ ಸಾಲ ಮಾಡಿಲ್ಲ, ಮಣ್ಣು ನಮಗ್ ಸಾಲ ಮಾಡಿದೆ. ಈ ಅನ್ಯಾಯವನ್ನ ನಾನ್ ನೋಡ್ತಾ ಕುಳಿತುಕೊಳ್ಳಲ್ಲ. ಠಾಕೂರ ರಾಣ ಹಳ್ಳಿಯ ದೊಡ್ಡ ಜಮೀನ್ದಾರ್. ಕಾಗದ ಅವನದು, ಆದರೆ ಬೆವರು ರೈತರದು. ಅವನಿಗೆ ಅಧಿಕಾರವೇ ದೇವರು, ಹಣವೇ ಧರ್ಮ. ಕರುಣೆ, ನ್ಯಾಯ, ನೀತಿ ಈ ಮೂರು ಪದಗಳಿಗೂ ಅವನ ಜೀವನದಲ್ಲಿ ಜಾಗವೇ ಇಲ್ಲ. ಠಾಕೂರ ರಾಣಾರ ಭವ್ಯ ಮನೆ ಮುಂದೆ ನಿಂತ ರಾಮದಾಸ ಕೈ ಜೋಡಿಸಿ ಸಲುಮಾಡಿ, ರಾಮದಾಸ, ನಿಯಮ ಹಳೆಯದೆ. ಬೆಳೆಯ ಅರ್ಧ ನನ್ನದು, ಅರ್ಧ ನಿನ್ನದು. ಒಪ್ಪಿದ್ರೆ ಕೆಲಸ, ಇಲ್ಲ ಅಂದ್ರೆ ಹೊರಗೆ ಹೋಗು. ಸಾಹೇಬ್ರೆ, ಈ ಮಣ್ಣಲ್ಲಿ ನನ್ನ ರಕ್ತ ಬೆರೆತಿದೆ. ಇದನ್ನು ಬೆಳೆಸುವುದು ನನ್ನ ಹೊಣೆ. ನಾನು ಮಾಡುತ್ತೇನೆ. ಮಣ್ಣಲ್ಲ ರಕ್ತ, ಕಾಗದದಲ್ಲಿ ಹೆಸರು ಇರಬೇಕು. ರಾಮದಾಸ ಮನೆಗೆ ಬಂದು ಠಾಕೂರ ರಾಣ ಹೇಳಿದಂತೆ ಬೆಲೆ ಅರ್ಧ ಅವನಿಗೆ ಕೊಡಬೇಕು, ಉಳಿದ ಅರ್ಧ ನಮಗೆ ಅಂತ ತನ್ನ ಮಗಳಿಗೆ ಹೇಳಿದನು. ಅಪ್ಪ, ಅವನು ಹೇಳಿದ ನಿಯಮವನ್ನೇ ನಾವು ಬಳಸೋಣ. ಸುಳ್ಳು ಬೇಡ, ಆದ್ರೆ ಬುದ್ಧಿ ಬೇಕು. ಮಗಳು, ಇದು ಅಪಾಯಕಾರಿ ಆಟ. ಅಪಾಯ ಇಲ್ಲ ಅಪ್ಪ, ಇದು ನ್ಯಾಯದ ದಾರಿ. ಮೀರಾ ಈ ಬಾರಿ ಆಲೂಗಡ್ಡೆ ಬೆಳೆಸಲು ತೀರ್ಮಾನಿಸುತ್ತಾಳೆ. ಆಲೂ ಮೇಲಲ್ಲ, ಕೆಳಗಿರುತ್ತದೆ. ಏನು ಬೆಳೆ ಇದು? ನೀವು ಹೇಳಿದಂತೆ ಸಾಹೇಬ್ರೆ, ಮೇಲಿನದು ನಿಮ್ಮದು, ಕೆಳಗಿನದು ನಮ್ಮದು. ಠಾಕೂರ ಮಾತು ತಪ್ಪಿಸಲು ಆಗಲಿಲ್ಲ. ಮೊದಲ ಬಾರಿಗೆ ರೈತರ ಕೈಯಲ್ಲಿ ಹೆಚ್ಚು ಬೆಳೆ ಉಳಿಯಿತು. ಅಲ್ಲಿಂದ ಹೊರಟ ಠಾಕೂರ ರಾಣ ತನ್ನ ಕೆಲಸಗಾರರೊಂದಿಗೆ ಮನೆಗೆ ಹೋದನು. ಈ ಹುಡುಗಿ ನನಗೆ ಪಾಠ ಕಲಿಸ್ತಾಳೆ. ಸಾಹೇಬ್ರೆ, ಹಳ್ಳಿ ನಿಮ್ಮ ವಿರುದ್ಧ ನಿಂತಿದೆ. ಈ ಬಾರಿ ಗೋಧಿ. ಠಾಕೂರ ಮತ್ತೆ ಹೊಸ ನಿಯಮ. ಠಾಕೂರ, ಮೇಲಿನದು ನನ್ನದು. ಮೀರಾ ಹಳ್ಳಿಗರ ಕಡೆ ನೋಡಿ, ನಾವು ಹಸಿವನ್ನು ಸೋಲಿಸೋಣ. ಬೆಳೆ ಬಂದರೆ ಮೊದಲು ಹಸಿದವರಿಗೆ. ಮೀರಾ, ನೀನಿದ್ರೆ ಭಯ ಇಲ್ಲ. ಠಾಕೂರ ಮೊದಲ ಬಾರಿ ಯೋಚಿಸ್ತಾನೆ, ನನ್ನ ಗೆಲುವು ಯಾಕೆ ಖಾಲಿ ಅನ್ನಿಸ್ತಿದೆ. ಮುಂದಿನ ದಿನ ಬೆಳಗ್ಗೆ ತನ್ನ ತಪ್ಪನ್ನು ಒಪ್ಪಿಕೊಳ್ಳಲು ಠಾಕೂರ ರಾಣ ಮೀರಾಳ ಮನೆಗೆ ಬಂದನು. ನಾನು ತಪ್ಪು ಮಾಡಿದ್ದೆ. ಸಾಹೇಬ್ರೆ, ಶಕ್ತಿ ದೊಡ್ಡದು, ಆದ್ರೆ ಕ್ಷಮೆ ಅದಕ್ಕಿಂತ ದೊಡ್ಡದು. ನಾನು ತಪ್ಪು ಮಾಡಿದ್ದೇನೆ. ಈ ಕಾಗದಗಳು ನಿಮ್ಮವೇ. ಕಾಗದಗಳು ರೈತರ ಕೈಗೆ ಮರಳಿದವು. ಹಳ್ಳಿ ನಿಟ್ಟುಸಿರು ಬಿಟ್ಟಿತು. ನನ್ನ ಮಗಳು ನನ್ನ ಮಣ್ಣಿಗೆ ಜೀವ ಕೊಟ್ಟಳು. ನನ್ನ ತಪ್ಪಿಗೆ ಇದು ಪ್ರಾಯಶ್ಚಿತ್ತ. ಕೆಲವು ಯುದ್ಧಗಳು ಕತ್ತಿಯಿಂದ ಅಲ್ಲ, ಬುದ್ಧಿಯಿಂದಗಲ್ಪಡುತ್ತವೆ. ಮಣ್ಣು ಯಾರದ್ದೋ ಅಲ್ಲ, ಮಣ್ಣಿಗೆ ಯಾರು ನಿಷ್ಠರಾಗಿರ್ತಾರೋ ಅವರದ್ದಾಗಿರ್ತಿರುತ್ತದೆ. ಈ ಕಥೆ ನಿಮ್ಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಚಾನೆಲ್ನು ಸಬ್ಸ್ಕ್ರೈಬ್ ಮಾಡಿ.